ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ನೋಡ್ರಿ, ಮಾರ್ನಿಂಗ್ ಸ್ಟಾರ್ಟ್ ಮಾಡೇನಿ. ಬ್ರೇಕ್ಫಾಸ್ಟ್ ಎಲ್ಲ ಆತು ನಮ್ದು, ಈಗ ರೆಡಿನೂ ಆಗೇವಿ ನಾವು. ಸೊ ಇವತ್ತು ವೀಕೆಂಡ್ ಐತಿ, ಹಾಗಾಗಿ ಹೊರಗೆ ಹೊಂಟೇವಿ. ಎಲ್ಲಿ ಹೊಂಟೇವಿ ಅಂತಂದ್ರೆ ಫ್ಲವರ್ ಶೋ ನಡಾಕತ್ತೈತಲ್ಲ. ಸೊ ಇನ್ನೇನು ಆಗಸ್ಟ್ 15 ಬಂತು. ಯೂಶ್ವಲಿ ಆಗಸ್ಟ್ 15ಗದು ಇಲ್ಲಿ ಫ್ಲವರ್ ಶೋ ಇರ್ತೈತೆ ಲಾಲ್ಬಾಗ್ನಾಗ. ಸೊ ಅದನ್ನು ನಾವು ನೋಡೇವಿ, ಬಟ್ ಅಜ್ಜಿ ನೋಡಿಲ್ಲಲ್ಲ, ಹಾಗಾಗಿ ಅಜ್ಜಿಗೆ ತೋರಿಸ್ಬೇಕಂತ ಹೇಳಿ ಈಗ ಕರ್ಕೊಂಡು ಹೊಂಟೇವಿ ನೋಡ್ರಿ. ಮತ್ತಿನ್ನು ಊರಿಗೆ ಹೊಂಟ್ವಿ ನಾವು. ಸೊ ಅಜ್ಜಿನ ಒಮ್ಮೆ ತೋರಿಸ್ಕೊಂಬರೋಣ ಅಂತ ಹೇಳಿ ಲಾಲ್ಬಾಗಿಗೆ ಕರ್ಕೊಂಡು ಹೊಂಟೇವಿ. ಸೊ ಭಾಳ ದೂರ ಐತದ ನಮ್ಮ ಮನೆಯಿಂದ, ಮೆಟ್ರೋಗೆ ಹೋಗ್ಬೇಕು ನಾವೀಗ. ರೆಡಿ ಆಗೇವಿ, ಅಜ್ಜಿನೂ ರೆಡಿಯಾಗಿ ಕುಂತಾರಿಲ್ಲೇ. ಸೊ ಇನ್ನಷ್ಟರು ಕೂಡ ಹೋಗೋದು ನೋಡ್ರಿ. ನಾವು 3 ಮಂದಿ ಇರೋದಕ್ಕೆ ನೋಡ್ರಿ, ಅಜ್ಜಿ ಮತ್ತು ನನ್ನ ಹಸ್ಬೆಂಡ್ ಬೈಕ್ ಮೇಲೆ ಬಂದರು. ನಾನು ಒಳಗಿನ ರೋಡ್ಲೇ ನಡ್ಕೊತ ಬಂದೆ. ಅದಾದ್ಮೇಲೆ ಬಂದು ಆ್ಯಸ್ ಯೂಶ್ವಲ್ ನಮ್ಮ ಜರ್ನಿ ಎಲ್ಲೇ ಹೋಗ್ಬೇಕಂದ್ರೂ ಮೆಟ್ರೋದಿಂದನೇ ಚಾಲು ನೋಡ್ರಿ. ಆಮೇಲೆ ನಮ್ಮ ಸ್ಟಾಪ್ ಗದ್ಲಿರಂಗಿಲ್ಲ. ಸೊ ಹಾಗಾಗಿ ನಮಗೆ ಜಾಗ ಸಿಕ್ಕಾಬಿಡ್ತೈತಿ. ಮೆಟ್ರೋ ಒಳಗೆ ಕುಂತ್ಕೊಂಡು ನಾವು 1.5 hour ಏನೋ ತೊಗೊಂಡು ನಮಗೆ ಲಾಲ್ಬಾಗ್ ರೀಚ್ ಆಗೋದಕ್ಕೆ ನೋಡ್ರಿ, ಇಲ್ಲೇ ಮೆಟ್ರೋ ಸ್ಟೇಷನಿಂದನೇ ಚಾಲು ಆಗೈತಿ. ಸ್ವಲ್ಪ ಶಾಪಿಂಗ್ ಐಟಮ್ಸ್ನು ಇಟ್ಟಿರ್ತಾರೆ. ಆಮೇಲೆ ಇಲ್ಲಿ ಗದ್ಲು ಭಾಳ ನೋಡ್ರಿ. ಸೊ ನೀವು ಹೋಗುವಾಗ ಕೇರ್ಫುಲ್ ಆಗಿರ್ರಿ. ಆಮೇಲೆ ನೋಡ್ಬೋದು ಇಲ್ಲಿ ಎಂಟ್ರೆನ್ಸಿಗೂ ಎಷ್ಟು ಗದ್ಲೈತೆ ಅಂತೇಳಿ. ಈ ಶೋ ನೋಡಾಕ ಎಲ್ಲೆಲ್ಲಿಂದನೂ ಜನ ಬಂದಿರ್ತಾರೆ. ಆಮೇಲೆ ಅಷ್ಟು ಚಲೋನೋ ಇರ್ತೈತಿ. ಇದು ಪೂರ್ತಿ ವಿಡಿಯೋ ನೋಡ್ರಿ, ಸ್ಕಿಪ್ ಮಾಡ್ದಂಗೆ, ಯಾಕಂದ್ರೆ ನಿಮಗೆ ಭಾಳ ಇನ್ಫಾರ್ಮೇಶನ್ ಸಿಗ್ತೈತಿ ಇದ್ರೊಳಗೆ. ಆಮೇಲೆ ನೀವು ಎಂದೂ ನೋಡಿರಂಗಿನೂ ಇಲ್ಲ, ಅಂಥ ಹೂವೆಲ್ಲ ಈ ಕಡೆ ನೋಡ್ಬೋದು. ಆಮೇಲೆ ಇಲ್ಲೇ ಒಳಗೆ ಹೋಗ್ಬೇಕಂದ್ರೆ ಎಂಟ್ರಿ ಟಿಕೆಟ್ ಇರ್ತೈತೆ ನೋಡ್ರಿ. ವಯಸ್ಸಾದವರಿಗೆ 80 ರೂಪಾಯಿ, ಆಮೇಲೆ ಅಡಲ್ಟ್ಸಿಗೆ 100 ರೂಪಾಯಿ, ಆಮೇಲೆ ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ಇರ್ತೈತಿ. ಟಿಕೆಟ್ ತೊಗೊಂಡು ಒಳಗೆ ಹೋಗಬೇಕು. ಸೊ ನಾವು ಒಳಗೆ ಬಂದ್ಕೊಳ್ಳೆ ನೋಡ್ರಿ, ಇಲ್ಲೇ ಫ್ರೂಟ್ ಸೆಕ್ಷನ್ ಕಾಣಿಸೇ ಬಿಡುತ್ತೆ ನಮಗೆ. ಅದ್ರಾಗ ಪೇರು ಹಣ್ಣು ಅಂದ್ರೆ ಯಾರಿಗೆ ಸೇರಂಗಿಲ್ಲ ಹೇಳ್ರಿ, ನಮಗಂದ್ರೂ ಸೇರ್ತೈತಿ. ಹಾಗಾಗಿ ಫಸ್ಟ್ ನಾವಿಲ್ಲಿ ಸ್ಟಾಪ್ ಮಾಡಿದ್ದೆ ಪೇರು ಹಣ್ಣು ತಿನ್ನಾಕ. ಈ ಪೇರು ಹಣ್ಣು ಅಂತೂ ಮಸ್ತ್ ಇತ್ತು ನೋಡ್ರಿ, ಗಟ್ಟಿನೂ ಇತ್ತು, ಸಾಫ್ಟ್ನೂ ಇತ್ತು, ಭಾರಿ ಟೇಸ್ಟಿ ಇತ್ತು. ಸೊ ಹೋದ್ಕೂಳೆನ ಇಲ್ಲೇ ಫಸ್ಟ್ ನಾವು ತೊಗೊಂಡಿದ್ದ ಪೇರು ಹಣ್ಣು. ಅಜ್ಜಿ, ನಾನು, ನನ್ನ ಗಂಡ ಎಲ್ಲರೂ ಕೂಡಿಲ್ಲೇ ಪೇರು ಹಣ್ಣು ತಿನ್ನಾಕತ್ತೇವಿ. ನಾವು ಹೋಗುವಾಗ ಸ್ವಲ್ಪ ಕ್ಲೈಮೇಟ್ ಮಳೆ ಬರುವಂಗಾಗಿತ್ತು. ಅದಕ್ಕೆ ನಮಗೆ ಸ್ವಲ್ಪ ಇದನ್ನಿತ್ತು, ಅಂದ್ರೆ ಅಲ್ಲಿ ಹೋದ್ಕೊಳ್ಳೋ ಎಲ್ಲಿ ಮಳೆಯಾಗಿ ಸಿಕ್ಕೊಂತೇವನ್ನೋ ನಾವು ನೋಡಾಕೋದು ಆಗ್ತೈತೋ ಇಲ್ಲೋ ಅಂಥೇಳಿ. ಬಟ್ ನಾವು ಯಾವಾಗ ಲಾಲ್ಬಾಗ್ ರೀಚ್ ಆದ್ವಲ್ಲ, ನಮಗೆ ಫುಲ್ ಬಿಸಿಲು ಬಂತು ನೋಡ್ರಿ. ನಮ್ಮ ಪುಣ್ಯ ಅನ್ಬೇಕಾ ಇಲ್ಲ ನಾವು ಲಕ್ಕಿ ಅದೇವ್ ಅನ್ಬೇಕು. ಯಾಕಂದ್ರೆ ಬಿಸಿಲಾಗ ನೋಡ್ಬೋದು ನಾವು ಒಂದು ಸ್ವಲ್ಪ ಬಿಸಿಲಿದ್ರು, ಬಟ್ ಮಳೆ ಬಂತಂದ್ರೆ ಅದು ಕಿಚಿ ಕಿಚಿ ರಾಡಿ ಎಲ್ಲೂ ನಿಂತು ನೋಡೋಕ್ಕಾಗಂಗಿಲ್ಲ. ಮತ್ತೆ ಹೋಗಿ ನಾವು ಗಿಡದ ತೆಳಗೆ ನಿಂದಿರಬೇಕು, ಏನೂ ನೋಡೋಕ್ಕಾಗಂಗಿಲ್ಲಲ್ಲ ಮಳೆ ಬಂದ್ರೆ. ಹಾಗಾಗಿ ನಮಗೆ ಬಿಸಿಲು ಬಿದ್ದಿದ್ದು ಭಾಳ ಖುಷಿ ಅನ್ನಿಸ್ತು ನೋಡ್ರಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಗುಲಾಬಿ ಹೂ ಎಷ್ಟು ವೆರೈಟಿ ಅದಾವ. ಪರ್ಸ್ನಲಿ ಹೇಳಬೇಕಂದ್ರೆ ನಂಗೆ ಗುಲಾಬಿ ಹೂ ಮತ್ತು ಮಲ್ಗಿ ಹೂ ಭಾಳ ಫೇವ್ರೇಟ್ ನೋಡ್ರಿ. ನಿಮಗೆ ಯಾವ ಹೂ ಫೇವ್ರೇಟ್ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈ ಲಾಲ್ಬಾಗ್ ಭಾಳ ದೊಡ್ಡದೈತಲ್ಲ, ಹಿಂಗೆ ಒಳಗೆ ಹೋಗುವಾಗ ನೋಡೋದು ಅಷ್ಟು ನಮಗೆ ಟಯರ್ಡ್ ಆಗಬಾರ್ದು ಅಂತ ಹೇಳಿ ಇಲ್ಲಿ ನೋಡ್ರಿ ಬಾಜು ಜ್ಯೂಸ್ ಸ್ಟಾಲ್, ಫ್ರೂಟ್ಸ್ ಸ್ಟಾಲ್, ಸ್ನ್ಯಾಕ್ಸ್ ಸ್ಟಾಲ್ ಎಲ್ಲ ಅದಾವೆ. ಯಾಕಂದ್ರೆ ಹೋಗುವಾಗ ಸ್ವಲ್ಪ ತಿನ್ಕೊಂತ ಜ್ಯೂಸ್ ಅದು ಕುಡ್ಕೊಂತ ಹೋದ್ವಿ ಅಂದರೆ ಟಯರ್ಡ್ ಆಗಂಗಿಲ್ಲ. ಇಲ್ಲ ಭಾಳಗೂ ಟಯರ್ಡ್ ಆಗಿಬಿಡ್ತೈತೆ, ಯಾಕಂದ್ರೆ ಅಷ್ಟು ದೊಡ್ಡದೈತಿದು. ಆಮೇಲೆ ಹೂನು ಎಷ್ಟು ವೆರೈಟಿ ಅದಾವಲ್ಲ, ನಿಮಗೆ ನೋಡಿದ್ರೆ ಇನ್ನೂ ನೋಡ್ಬೇಕು ಅನ್ನಿಸ್ತೈತೆ. ಯಾಕಂದ್ರೆ ಅಷ್ಟು ಚಲೋ ಅದಾವಿಲ್ಲಿ. ನಾನಂತರೂ ಭಾಳ ಎಂಜಾಯ್ ಮಾಡಿದ್ದೀನಿ ನೋಡ್ರಿ. ನೀವು ಈ ಪೂರ್ತಿ ವಿಡಿಯೋ ನೋಡ್ರಿ, ಅಂದ್ರೆ ನಿಮಗೆ ನೀವು ಎಂದೂ ನೋಡಿರಂಗಿಲ್ಲ ಆ ಟೈಪ್ ಯೂನಿಕ್ ಹೂವೆಲ್ಲ ನೋಡಾಕ ಸಿಗ್ತೈತಿ. ಇಲ್ಲೇ ಪ್ರತಿ ಸತಿನೂ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಫ್ಲವರ್ ಶೋ ಮಾಡಿರ್ತಾರೆ. ಈ ಸತಿ ಏನು ಮಾಡ್ಯಾರ ಅಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಾನ್ಸೆಪ್ಟ್ ಇಟ್ಕೊಂಡು ಫುಲ್ ಫ್ಲವರ್ ಶೋ ಮಾಡ್ಯಾರ ನೋಡ್ರಿ. ನೀವೆಲ್ಲ ನಂಬ್ತಿರೋ ಬಿಡ್ತಿರೋ, ಈ ಫ್ಲವರ್ ಶೋ ಒಳಗೆ 35 ಲಕ್ಷಕ್ಕೂ ಅಧಿಕ ಹೂಗಳನ್ನು ಬಳಸ್ಯಾರ ನೋಡ್ರಿ. ನೀವೇ ಇಮ್ಯಾಜಿನ್ ಮಾಡಿರಿ, ಆ ಹೂಗಳು ಎಲ್ಲಿಂದ ಸಿಕ್ಕಿರ್ಬೋದು, ಹೆಂಗೆ ತಂದು ಹೆಂಗೆಲ್ಲ ಮಾಡಿರ್ಬೋದು, ಎಷ್ಟು ತಿಂಗಳಿಂದ ಅರೇಂಜ್ಮೆಂಟ್ಸ್ ಮಾಡಿರ್ಬೋದು ಅಂತ ಹೇಳಿ. ನಾವು ಒಂದು ಸಣ್ಣ ಪುಟ್ಟ ಡೆಕೋರೇಷನ್ ಮಾಡಬೇಕಾದ್ರೆ ಎಷ್ಟು ಗುದ್ದಾಡ್ತಿರ್ತೀವಿ, ಬಟ್ ಇವ್ರು 35 ಲಕ್ಷ ಹೂಗಿಂತ ಅಧಿಕ ಹೂಗಳನ್ನು ಯೂಸ್ ಮಾಡ್ಕೊಂಡು ಈ ಫ್ಲವರ್ ಶೋ ಮಾಡ್ಯಾರ. ಸೊ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಕೈತಿ ಎಷ್ಟು ಚಂದೆಲ್ಲ ಮಾಡ್ಯಾರ ಅಂಥೇಳಿ. ನಿಮಗೆ ಹೇಳಿದ್ದೀನಿ ಈಗ 35 ಲಕ್ಷಕ್ಕಿಂತ ಅಧಿಕ ಹೂಗಳನ್ನು ಬಳಸ್ಯಾರ. ಬಟ್ ಅದ್ರಾಗ ಏನು ಮಾಡ್ಯಾರ ಅಂದ್ರೆ ಈಗ 4000 ಬೇರೆ ಟೈಪ್ ಹೂಗಳು ನೋಡ್ರಿ. ನಾವು ಎಷ್ಟು ನೋಡಿರ್ಬೋದು, ಒಂದು 5 ವೆರೈಟಿ, ಹೋಗ್ಲಿಪ್ಪ ಒಂದು 100 ವೆರೈಟಿ ಹೂ ನೋಡೋಣಂತ ವಿಚಾರ ಮಾಡ್ರಿ ನೀವೀಗ. ಖರೆ 4000 ಹೂ ವೆರೈಟಿ ಅದಾವೆ ನೋಡ್ರಿ ಇಲ್ಲಿ. ಸೊ ಅವನ್ನೆಲ್ಲ ಬಳಕೆ ಮಾಡಿ ಫ್ಲವರ್ ಶೋ ತಯಾರು ಮಾಡ್ಯಾರ. ಹೌದಪ್ಪ, ಇಷ್ಟೆಲ್ಲ ಹೂ ಯೂಸ್ ಮಾಡ್ಯಾರ ಇವ್ರು, ಏನು ಇವ್ರು ಖರ್ಚು ಬಂದಿರ್ಬೋದು ಅಂತ ಹೇಳಿ ನಿಮಗೂ ಈ ಪ್ರಶ್ನೆ ತಲೆಯಾಗ ಬಂದಿರ್ಬೋದು. ಈಗ ಏನು ಹೇಳ್ತೇನೆಂದ್ರೆ ನಾನು ನಿಮಗೆ, ಇಷ್ಟೆಲ್ಲ ಹೂವಿನ ಖರ್ಚೆಲ್ಲ ಸೇರಿಸಿ ಇವರು ಇನ್ವೆಸ್ಟ್ ಮಾಡಿದ ರೊಕ್ಕ ಅಂದರೆ 2 ಕೋಟಿ ರೂಪಾಯಿ ನೋಡ್ರಿ. ಈ ಡೆಕೋರೇಷನ್ ಸಂಬಂಧ ಈ ಹೂ ತರ್ಸಾಕೆಲ್ಲ 2 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ. ನೀವು ಯಾರು ನನ್ನ ಚಾನಲ್ ಹೊಸದಾಗಿ ನೋಡಾಕತ್ತಿದ್ರಂದ್ರೆ ಲೈಕ್, ಕಾಮೆಂಟ್, ಶೇರ್ ಮಾಡೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾನು ನಿಮಗೆ ತೊಗೊಂಬರ್ತೀನಿ. ಆಮೇಲೆ ಭಾಳ ಕ್ಯೂರಿಯಸ್ ಇರೋ ಫ್ಯಾಮಿಲಿ ವಿಡಿಯೋಸ್ ಆತು, ಆಮೇಲೆ ಸ್ವಲ್ಪ ಹೊಸ ಪ್ಲೇಸಸ್, ಹೊಸ ಹೋಟೆಲ್ಸ್, ಏನೇನೋ ಹೊಸದಿರೋದು ನನ್ನ ವಿಡಿಯೋದಾಗ ನೋಡಕ್ಕೆ ಸಿಗ್ತೈತಿ. ಸೊ ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇನ್ನೊಂದು ನಿಮಗೆ ಏನು ಹೇಳ್ತೀನಂದ್ರೆ, ಸ್ಯಾಟರ್ಡೆ ಸಂಡೇ ಒಟ್ಟು ಫ್ಲವರ್ ಶೋ ನೋಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಮೇನ್ಲಿ ಆಗಸ್ಟ್ 15 ಒಟ್ಟು ನೋಡಕ್ಕೆ ಹೋಗ್ಬೇಡ್ರಿ. ಯಾಕೆ
ಯಾಕಂದ್ರೆ ಎಸ್ಪೆಷಲಿ ಹುಡುಗರು ಇದ್ದವ್ರು ಮಕ್ಳು ಇದ್ದವ್ರು ನೋಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಭಾಳ ರಶ್ ಆಗಿ ಗಜಿಬಿಜಿ ಆಗ್ಬಿಡ್ತೈತಿ, ನಿಮಗಲ್ಲಿ ಏನು ನೋಡ್ದಂಗೆ ಅನ್ಸಂಗಿಲ್ಲ. ನಮ್ಮ ಅಜ್ಜಿಗೆ ಹೂವು ಅಂದ್ರೆ ಭಾಳ ಪ್ರಾಣ ನೋಡ್ರಿ. ಇಲ್ಲಿ ಹೂವಿನ ನೋಡಿ ಏನು ಮಾಡಾಕತ್ತಾರ ನೋಡ್ರಿ, ಅಜ್ಜಿ ಹೂವಿಗೆ ಒಂದು ಮುತ್ತು ಕೊಡಾಕತ್ತಾರ. ಹೂವು ಅಂದ್ರೆ ಅವ್ರಿಗೆ ಅಷ್ಟು ಪ್ರಾಣ. ಅದಕ್ಕೆ ನಾವು ಚೂಸ್ ಮಾಡಿದ್ದ ಪ್ಲೇಸ್ ಲಾಲ್ಬಾಗ್. ಅವ್ರಿಗೆ ಇಂಟ್ರೆಸ್ಟ್ ಬರೋ ಪ್ಲೇಸಸ್ಸಿಗೆ ನಾವು ಕರ್ಕೊಂಡು ಹೋದ್ವಿ ಅಂದ್ರೆ ಅವ್ರು ಎಷ್ಟು ಟಯರ್ಡ್ ಆಗಲಿ ಏನೇ ಆಗಲಿ ಪೂರಾ ನೋಡ್ತಾರೆ. ಅದ ನೋಡ್ರಿ, ಈಗ ನಾವು ಅವ್ರಿಗೆ ಮಾಲಿಗೆ ಅದೀಗ ಕರ್ಕೊಂಡು ಹೋದ್ವಿ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಂಗಿಲ್ಲ, ಕರ್ಕೊಂಡು ಹೋಗ್ಯಾರಪ್ಪ ಅಂಥೇಳಿ ನಮ್ಮ ಜೋಡಿ ಬರ್ತಾರ ಕುಂದಿರ್ತಾರೆ. ಕರೆ ಈ ಪ್ಲೇಸ್ ನಾವು ಎಂಥ ಚೂಸ್ ಮಾಡೇವಂದ್ರೆ ನಮ್ಮ ಅಜ್ಜಿಗೆ ಪ್ರತಿಯೊಂದು ಹೂವನ್ನು ಮುಟ್ಟು ನೋಡೋದಾತು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಾತು, ಹೂವು ಅಂದ್ರೆ ಅವ್ರಿಗೆ ಅಷ್ಟು ಸೇರ್ತೈತೆ ನೋಡ್ರಿ. ಸೊ ಹಾಗಾಗಿ ಈ ಪ್ಲೇಸ್ ನಾವು ಕರೆಕ್ಟ್ ಚೂಸ್ ಮಾಡಿದ್ವಿ. ನಿಮ್ಮ ಮನೆಗೂ ವಯಸ್ಸಾದವ್ರದ್ದು ಇದ್ರಂದ್ರೆ ಈಗ ನೆಕ್ಸ್ಟ್ ಮತ್ತು ಫ್ಲವರ್ ಶೋ ಬರ್ತಿರ್ತಾವಲ್ಲೇ August 15 ಜನವರಿ ಟೈಮ್ ಒಳಗದು, ಅಲ್ಲಿ ಕರ್ಕೊಂಡು ಹೋಗ್ರಿ ನೀವು. ಸೊ ಭಾಳ ಎಂಜಾಯ್ ಮಾಡ್ತಾರೆ. ಇನ್ನೇನು ಸ್ವಲ್ಪ ಫ್ಲವರ್ಸ್ ಅದು ನೋಡಿದ್ವಿ ನಾವು, ಹೊಟ್ಟೆ ಹಸ್ದಂಗೆ ಆತ. ಇಲ್ಲಿ ಮಸ್ತ್ ಚಾಟ್ಸ್ ಅದು ಇದ್ದು, ಫಸ್ಟ್ ಸಮೋಸ ತೊಗೊಂಡ್ವಿ, ಆಮೇಲೆ ಬೇಲ್ಪುರಿ ತೊಗೊಂಡ್ವಿ ನೋಡ್ರಿ. ಫಸ್ಟ್ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿ ತೊಗೊಂಬಂದ್ವಿ. ಆಮೇಲೆ ಒಂದು ಕಡೆ ಕುಂತಿಲ್ಲಿ ಅಜ್ಜಿ ನಾನು ಆಮೇಲೆ ನನ್ನ ಹಸ್ಬೆಂಡ್ 3 ಮಂದಿ ಕೂಡ ತಿನ್ನಾಕತ್ತೀವಿ ನೋಡ್ರಿ. ಇಲ್ಲಿ ಹಂಗೆ ನಾವು ಅಡ್ಡಾಡ್ತೇವಂದ್ರೆ ಆಗಂಗಿಲ್ಲ, ಭಾಳ ಟೈರ್ಡ್ ಆಗ್ಬಿಡ್ತೈತಿ. ಸ್ವಲ್ಪ ಏನರ ಮೇಲೆ ಹೊಟ್ಟಿಗೆ ಹಾಕೊಂತ ಹೊಟ್ಟೆ ಪೂಜೆನೂ ಮಾಡ್ಕೊತ ಅಡ್ಡಾಡಿದ್ವಿ ಅಂದ್ರೆ ನಮ್ಮ ಕಾಲಿನೂ ಗಟ್ಟಿರ್ತಾವೆ, ಹೊಟ್ಟಿನೂ ಗಟ್ಟಿರ್ತೈತಿ, ನಾವು ಸ್ಟ್ರಾಂಗ್ ಇರ್ತೇವಿ, ಆರಾಮ್ ಎಲ್ಲ ನೋಡ್ಕೊತ ಎಂಜಾಯ್ ಮಾಡ್ಬೋದು ನೋಡ್ರಿ. ಸೊ ಇಲ್ಲೇ ಸ್ಕ್ರೀನ್ ಒಳಗೆ ಡಿಸ್ಪ್ಲೇ ಮಾಡಾಕತ್ತಿದ್ರು ಪ್ರೀವಿಯಸ್ ಏನೇನು ಫ್ಲವರ್ ಶೋ ಮಾಡಿದ್ರು, ಈ ವರ್ಷ ಏನು ಮಾಡ್ಯಾರ ಅಂಥೇಳಿ. ಸೊ ಇಲ್ಲೆಲ್ಲ ನೋಡ್ಕೊಂಬರ್ಬೋದು ನೀವು. ನಾನು ನಿಮಗೇನು ಹೇಳ್ತೇನೆಂದ್ರೆ, ನೀವು ಲಾಲ್ಬಾಗ್ ಹೋಗೋದಿತ್ತಂದ್ರೆ ಕಾರ್ ಆಮೇಲೆ ಓಲಾ ಆಪ್ಟ್ ಮಾಡೋಕ್ಕಿಂತ ಮೆಟ್ರೋನಾಗ ಹೋಗ್ರಿ. ಯಾಕಂದ್ರೆ ಮೆಟ್ರೋ ಸ್ಟೇಷನ್ ಬಾಜುಕನ ಐತಿ. ಸೊ ಲಾಲ್ಬಾಗ್ ಮೆಟ್ರೋ ಸ್ಟೇಷನಿಗೆ ಹೋದ್ವಿರ ಅಂದ್ರೆ ಇದು ಬಾಜುಕನ ಐತಿ, ಈಸಿಲಿ ನೀವು ಒಳಗೆ ಹೋಗ್ಬೋದು. ನೀವು ಬೇರೆ ವೇಸ್ ಯೂಸ್ ಮಾಡಿದಂದ್ರೆ ವೆಹಿಕಲ್ ಟ್ರಾಫಿಕ್ ಒಳಗದು ಸಿಕ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ಮೆಟ್ರೋ ಆದರೆ ಈಸಿಲಿ ಹೋಗ್ಬೋದು ನೋಡ್ರಿ. ಆಮೇಲೆ ಮೇನ್ ನೀವು ಮೆಟ್ರೋ ಸ್ಟೇಷನ್ ಬಾಜುಕ ಐತಲ್ಲ, ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಇಲ್ಲಿ ನಮಗೆ ಎಲ್ಲ ನಮ್ಮನೆ ಬೀಜ ಆಮೇಲೆ ತಾಳೆ ಗಿಡ ಅಂತಾರೆ ನೋಡ್ರಿ, ತಾಳೆ ಹೂ ಅಂತಾರೆ. ಸೊ ಇದನ್ನೆಲ್ಲ ಇಟ್ಟಾರಿಲ್ಲಿ. ಆಮೇಲೆ ಮೇನ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಂತಂದ್ರೆ, ಈ ತಾಳೆ ಗಿಡದ ಬೀಜ ಏನಿರ್ತೈತಲ್ಲ ಅದರ್ಲೇನೆ ನೋಡ್ರಿ ಇದು ರುಚಿಗೋಲ್ಡ್ ಎಣ್ಣೆ ತಯಾರಾಕೈತಿ. ನಾವು ಇದನ್ನು ಫಸ್ಟ್ ಟೈಮ್ ಕೇಳಿದ್ವಿ. ಆಮೇಲೆ ಲಕ್ಸ್ ಸಾಬೂನು, ಟೈಡ್ ಸಾಬೂನು ಪುಡಿ ಇವೆಲ್ಲ ಅದರ್ಲೇನೆ ತಯಾರಾಗ್ತಾವು. ಈಗ ನಾವು ಮೇನ್ ಎಲ್ಲಿಗೆ ಬಂತೆ ಅಂದ್ವಿ ಅಂದ್ರೆ ಲಾಲ್ಬಾಗ್ನಾಗಿರೋ ಗ್ಲಾಸ್ ಹೌಸ್. ಇಲ್ಲೇ ನೋಡ್ರಿ ಅಂಬೇಡ್ಕರ್ ಅವ್ರದ್ದು ಥೀಮ್ ಎಲ್ಲ ಮಾಡಿ ಫ್ಲವರ್ ಶೋನ ಅರೇಂಜ್ ಮಾಡ್ಯಾರ. ಎಲ್ಲಿ ನೋಡ್ತೀರಲ್ಲೇ ಹೂ ನೋಡ್ರಿ, ಯಾವುದು ಆರ್ಟಿಫಿಷಿಯಲ್ ಎಲ್ಲ ಕರೆ ಹೂಗಳಿವ. ಭಾಳ ಖುಷಿ ಅನ್ನಿಸ್ತದೆ ಇದನ್ನೆಲ್ಲ ನೋಡಾಕ. ನೀವು ಬೆಂಗಳೂರಿನಾಗ ಲಾಲ್ಬಾಗ್ ನಿಯರ್ ಅದಿರಂದ್ರೆ, ಇಲ್ಲ ಲಾಲ್ಬಾಗ್ ದೂರನೇ ಇರಲಿ, ಕರೆ ಈ ಫ್ಲವರ್ ಶೋ ನಡೆಯೋ ಟೈಮ್ನಾಗ ನೀವೇನಾರ ಬೆಂಗಳೂರಿನಾಗ ಇದ್ದೀರಂದ್ರೆ ಇಲ್ಲ ಅದಕ್ಕಂತ ಟೈಮ್ ಮಾಡ್ಕೊಂಡು ಇಲ್ಲಿ ಬಂದ್ರೂ ಅಡ್ಡಿ ಇಲ್ಲ. ಯಾಕಂದ್ರೆ ಅಷ್ಟು ಚಂದ ಐತಿ ಹೂಗಳು. ಕರೆ ವೀಕೆಂಡ್ ಒಂದು ಸ್ವಲ್ಪ ಅವಾಯ್ಡ್ ಮಾಡಿರಿ, ಯಾಕಂದ್ರೆ ಭಾಳ ಗದ್ಲು ಇರ್ತೈತಿ, ಏನೂ ನೋಡಕ್ಕೆ ಸಿಗಂಗಿಲ್ಲ, ಗದ್ಲು ಇರ್ತೈತಿ. ಎಸ್ಪೆಷಲಿ ಹುಡುಗರು ಇದ್ದವ್ರಂತರೂ ವೀಕೆಂಡ್ ಪ್ರಿಫರ್ ಮಾಡಬೇಡ್ರಿ. ವೀಕ್ ಡೇಸ್ ಒಳಗೆ ಒಂದು ಯಾವ್ದಾರು ದಿವಸ ಹೋಗಿ ಬರ್ರಿ. ಮುಂಜಾನೆ ಮೋಸ್ಟ್ಲಿ 10 ಗಂಟೆಗೂ ಚಾಲು ಆಗ್ತೈತಿ, ಸಂಜಿಕೆ ಇರ್ತೈತಿ 8 ಗಂಟೆ ಮಟನು. ನೀವು ಡೇ ಟೈಮ್ನ ಹೋದ್ರಿ ಅಂದ್ರೆ ನಿಮಗೆ ಎಲ್ಲ ಹೂ ಕ್ಲಿಯರಾಗಿ ನೋಡೋಕ್ಕೂ ಸಿಗ್ತೈತಿ. ಇಲ್ಲಿ ನೋಡ್ಬೋದು ನೀವು ಬುದ್ಧ ಮೂರ್ತಿನೂ ಎಷ್ಟು ದೊಡ್ಡದೈತೆ ಅಂತ ಹೇಳಿ. ಆಮೇಲೆ ನೀವು ನೋಡ್ರಿ ಹೂಗಳೆಲ್ಲ ಎಷ್ಟು ವಿಭಿನ್ನವಾಗದಾವ ಅಂಥೇಳಿ. ನೀವೆಂದ್ರೆ ಇವನಿಲ್ಲೇ ಮಾರ್ಕೆಟ್ ಒಳಗದು ಈಸಿಲಿ ನಿಮಗೆ ನೋಡಕ್ಕೆ ಸಿಕ್ಕಿರಂಗಿಲ್ಲ ನಾ ಅನ್ಕೊತೀನಿ. ಯಾಕಂದ್ರೆ ನನಗೂ ಇವು ನೋಡಕ್ಕೆ ಎಷ್ಟೋ ವೆರೈಟಿ ಹೂಗಳು ಇದ್ರಾಗಿನೋ ನೋಡಕ್ಕೆ ನಾನು ಇಲ್ಲೇ ಸಿಕ್ಕೈತೆ ನನಗೆ. ಇಲ್ಲಿ ಈಸಿಲಿ ಮಾರ್ಕೆಟ್ ಒಳಗೆ ಹಿಂಗೆ ಯಾವ ನನಗೆ ನೋಡಕ್ಕೆ ಸಿಕ್ಕಿದ್ದಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ವೆರೈಟಿ ಹೂಗಳು ಯೂಸ್ ಮಾಡ್ಯಾರಂತ. ಎಸ್ಪೆಷಲಿ ಹೂ ಸೇರೋರಿಗಂತೂ ನೀವು ಇಲ್ಲಿ ಕರ್ಕೊಂಡು ಹೋಗ್ತೀರಿ ಅಂದ್ರೆ ಅವ್ರು ಬಿಟ್ಟು ಬರಂಗೇನೇ ಇಲ್ಲ, ಅಷ್ಟು ಸೇರ್ತೈತೆ ನೋಡ್ರಿ. ಅಜ್ಜಿಗೆ ನಿಮಗೆ ಗೊತ್ತೈತಿ ಎಷ್ಟು ವಯಸ್ಸಾಗೈತೆ ಅಂತ ಹೇಳಿ, ಆದರೂ ಎಷ್ಟು ಕ್ಯೂರಿಯಾಸಿಟಿಲಿ ಅವರು ಇದು ಯಾವ ಹೂ ಅದು ಯಾವ ಹೂ ಎಷ್ಟು ಚಂದ ಮಾಡ್ಯಾರಲ್ಲ ಅಂಥೇಳಿ ಎಲ್ಲನೂ ಎಂಜಾಯ್ ಮಾಡ್ಕೊತ ನೋಡಾಕತ್ತಿದ್ರು ನೋಡ್ರಿ. ಇನ್ನೊಂದು ಏನಂತಂದ್ರೆ ಇಲ್ಲಿ ಫುಲ್ ಪೊಲೀಸ್ ಅವ್ರದ್ದು ಸೆಕ್ಯೂರಿಟಿ ಐತಿ. ಪೊಲೀಸ್ ಎಲ್ಲ ನೋಡ್ಕೊತಿರ್ತಾರೆ, ಯಾವುದು ಗದ್ದಲಾಗಂಗಿಲ್ಲ. ಆಮೇಲೆ ಇಲ್ಲೇ ಮೇನ್ ನಿಮಗೆಲ್ಲರಿಗೂ ಏನು ನಾ ಕೇಳ್ಕೊತೇನೆಂದ್ರೆ, ಹೂವಿನ ದೂರಿಂದ ನೋಡ್ರಿ, ಆದಷ್ಟು ಮುಟ್ಟಿ ನೋಡ್ಬೋದು, ಬಟ್ ಅದನ್ನು ಹಿಚ್ಕೋದಾತ ಹರಿಯೋದಾತ ಇಂಥವೆಲ್ಲ ಮಾಡಬೇಡ್ರಿ. ನಾವು ಮುಟ್ಟು ನೋಡಿಲ್ಲ, ಬಟ್ ನಮ್ಮ ಅಜ್ಜಿ ಒಂದು ಸ್ವಲ್ಪ ಅವ್ರು ಫೀಲ್ ಮಾಡಿ ಯಾವುದಿದ್ದು ಅಂತೇಳಿ ಹಂಗೆ ನೋಡಾಕಂತೇಳಿ 1-2 ಕಡೆ ಮುಟ್ಟು ನೋಡಿದ್ರೆ ಅಷ್ಟೇ. ಬಟ್ ನಾನು ನಿಮ್ಗೇನು ಹೇಳೋದಂದ್ರೆ, ಮುಟ್ಟು ನೋಡೋದಾತು, ಆ ಚೂಟೋದಾತು, ಆ ಗಿಡಗಳ್ನ ಬೆಳೆಸೋದಾತು ಇಂಥವೆಲ್ಲ ಮಾಡಬೇಡ್ರಿ. ಯಾಕಂದ್ರೆ ಅಷ್ಟು ತ್ರಾಸು ತೊಗೊಂಡು ಅಷ್ಟು ಅವ್ರಿಗೆ ಪೇಷನ್ಸ್ಲಿ ಎಲ್ಲ ಮಾಡಿರ್ತಾರೆ. ಅಂದಮೇಲೆ ನಾವು ಬರೀ ನೋಡಿ ಚಂದ ಐತೆ ಅಂತೇಳಿ ಅವ್ರಿಗೆ ಪ್ರೋತ್ಸಾಹ ಮಾಡಿ ಬರ್ಬೇಕು ಹೊರತು ಅದನ್ನು ಕೆಡಿಸೋದಾತು ಅದ್ರ ಜೋಡಿ ಗುದ್ದಾಡೋದಾತು ಏನೂ ಮಾಡಬಾರ್ದು. ಹೋಗಿ ನೋಡ್ಬೋದು, ಆರಾಮ್ಸೆ ಎಲ್ಲ ಎಂಜಾಯ್ ಮಾಡ್ಬೋದು. ಮೇನ್ ಅಂದರೆ ಇಲ್ಲೇ ಪೊಲೀಸರು ನಿಮ್ಮನ್ನು ಎವ್ರಿ ಟೈಮ್ ಅಬ್ಸರ್ವ್ ಮಾಡ್ತಿರ್ತಾರೆ. ನೀವು ಆ ಹೂವನ್ನು ಮುಟ್ಟೋದಾತು ಚುಟೋದಾತು ಮಾಡಿತ್ತಂದ್ರೆ ಅವ್ರು ಎಲ್ಲರ ಮುಂದೆ ನಿಮ್ಮನ್ನು ಬೈದ ಬಿಡ್ತಾರೆ. ಸೊ ಹಿಂಗೈತೆ ನೋಡ್ರಿ. ಆಮೇಲೆ ಇಲ್ಲೇ ನಿಮಗೆ ಟಯರ್ಡ್ ಆಗ್ಬಾರ್ದು ಅಂಥೇಳಿ ಅಲ್ಲೆಲ್ಲೆಲ್ಲೇ ನೀರಿನ ಫೆಸಿಲಿಟಿ ಇರ್ತೈತಿ, ವಾಶ್ರೂಮ್ಸ್ ಫೆಸಿಲಿಟಿ ಅದಾವ, ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಸಿಗ್ತಿರ್ತೈತಿ. ಹಿಂಗಾಗಿ ಬೇಸರ ಆಗಂಗಿಲ್ಲ. ಇದು ಇಷ್ಟು ದೊಡ್ಡದೈತಿ, ಕರೆ ನಡಕ್ ನೀವು ಕುಂತ್ ಹೋಗಿ ನೋಡ್ಬೋದು, ಹಂಗೇನು ಬೇಸರ ಆಗಂಗಿಲ್ಲ.
ಇಲ್ಲೇ ಅದ ಇದ ಅಂತಲ್ಲ ಭಾಳ ನಮ್ಮನೆ ಸ್ಟಾಲ್ಸ್ ಹಾಕಿರ್ತಾರೆ ಸ್ನ್ಯಾಕ್ಸ್ ಹಿಡ್ಕೊಂಡು ಆಮೇಲೆ ಬ್ಯಾಂಬೂ ಐಟಮ್ಸ್ ಆಮೇಲೆ ಬುಕ್ಸ್ ಎಲ್ಲ ವೆರೈಟಿ ಸ್ಟಾಲ್ಸ್ ಹಾಕಿರ್ತಾರೆ ಇಲ್ಲೇ ನೀವಿಲ್ಲೇ ಮಸ್ತ್ ಶಾಪಿಂಗ್ನು ಮಾಡ್ಬೋದು. ನನ್ನ ಹಸ್ಬೆಂಡು ನೋಡ್ರಿ ಇಲ್ಲೊಂದು ಯಾವುದೋ ಪುಸ್ತಕದ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳಕತ್ತಾರ. ಯಾಕಂದ್ರೆ ಅವರಿಗೆ ಪುಸ್ತಕ ಓದೋ ಹಾಬಿ ಭಾಳ ಐತಿ. ಸೊ ನಡಕ್ ಅವ್ರು ಬುಕ್ಸ್ ಎಲ್ಲ ಓದ್ತಿರ್ತಾರೆ. ಆಮೇಲೆ ಇಲ್ಲೇ ಸ್ನ್ಯಾಕ್ಸ್ ಸ್ಟಾಪ್ಸ್ ಅದಾವ. ಆಮೇಲೆ ಇದು ಏನದು ಬ್ಯಾಂಬೂ ಸ್ಟಿಕ್ಸ್ ಆಮೇಲೆ ತೆಂಗಿನಕಾಯಿಲೆ ಮಾಡಿದ್ದು ಎಲ್ಲ ಐಟಮ್ಸ್ ಹಿಂಗೆ ಏನೇನೋ ಒಟ್ಟು ಎಕೋ ಫ್ರೆಂಡ್ಲಿ ಇರೋ ಐಟಮ್ಸ್ ಎಲ್ಲ ಭಾಳ ಅದಾವಿಲ್ಲಿ. ನೀವು ಒಮ್ಮೆ ಹೋಗ್ರಿ ಇಲ್ಲೇ ಅಂದ್ರೆ ಗೊತ್ತಾಕೈತೆ. ಯಾಕಂದ್ರೆ ವಿಡಿಯೋದಾಗ ಇದೇನಪ್ಪ ಅದು ಇದ್ರೆ ಇರ್ಬೋದು ಬಿಡ ಅನ್ಸತ್ತೆ. ಬಟ್ ನೀವು ಅಲ್ಲಿ ಹೋಗಿ ನೋಡಿದಾಗ ನಿಮಗೆ ಗೊತ್ತಾಕೈತಲ್ಲ ಎಷ್ಟು ಯುನೀಕ್ ಐಟಮ್ಸ್ ಅದಾವ ಅಂತ ಹೇಳಿ. ಹಣ್ಣು ಒಳಗೂ ಭಾಳ ವೆರೈಟಿ ಅದಾವು. ಡ್ರ್ಯಾಗನ್ ಫ್ರೂಟು, ರ್ಯಾಂಬೋಟನ್ನು, ಆಮೇಲೆ ಏನೇನೋ ಒಟ್ಟು ಭಾಳ ವೆರೈಟಿ ಫ್ರೂಟ್ಸ್ ಅದಾವೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ವುಡನ್ನದ ಐಟಮ್ಸ್ ಅದಾವೆ. ಸೊ ಯೂನಿಕ್ ಐಟಮ್ಸ್. ಆಮೇಲೆ ಇಲ್ಲಿ ನೋಡ್ರಿ ಗಿಡ ಎಷ್ಟು ದೊಡ್ಡದೈತಿದೆ. ಯಾವಾಗಿಂದನೂ ಗಿಡ ಇದೆ. ನನ್ನ ಹಸ್ಬೆಂಡ್ ಎಷ್ಟು ಹೈಟ್ ಅದಾರ ಕರೆ ಅದ್ರ ಮುಂದೆ ನೋಡ್ರಿ ಇಟ್ ಕಾಣ್ಸಾಕತ್ತಾರ. ಆಮೇಲೆ ಅದು ಕೈ ನೋಡ್ರಿ ಆ ಗಿಡ ನೋಡ್ರಿ ಎಂಥ ಪರಿ ದೊಡ್ಡದೈತಿ. ಸೊ ಇವನ್ನೆಲ್ಲ ನೋಡಾಕನ ನಾವು ಭಾಗ್ಯವಂತರು ನೋಡ್ರಿ. ಆಮೇಲೆ ಇಲ್ಲಿ ನಾವು ಮುಂದೆ ಬಂದ್ವಿ, ಚಾಟ್ಸ್ ಎಲ್ಲ ಇತ್ತು. ಆಮೇಲೆ ಇವ ಜ್ಯೂಸ್, ಆಮೇಲೆ ರ್ಯಾಂಬೋಟನ್ ಫ್ರೂಟ್ ಇದೆ. ನನಗಂದ್ರೂ ರ್ಯಾಂಬೋಟನ್ ಫ್ರೂಟ್ ಸೇರ್ತೈತಿ, ಹಾಗಾಗಿ ನಾವು ಒಂದು ಬಾಕ್ಸ್ ತೊಗೊಂಡ್ವಿ. ಆಮೇಲೆ ಲೀಚಿ ಜ್ಯೂಸ್ನು ಕುಡಿದ್ವಿ. ಇವು ನೋಡ್ರಿ ಕಾಯಿಪಲ್ಲೆ ಎಲ್ಲ ಮಣ್ಣಿನ್ನು ಎಷ್ಟು ಇಡೀಟ ಅದಾವ. ನಾ ತೊಗೋಬೇಕಂದೆ ಖರೆ ಈಗ ಆಲ್ರೆಡಿ ನಾ ಹೇಳೇನಿ ನಿಮಗೆ ಹೋದ ವಿಡಿಯೋಸ್ನಾಗೆಲ್ಲ ನಮ್ಮ ಶೋ ಪೀಸ್ ಫುಲ್ ತುಂಬಿಟ್ಟೈತಿ ಶೋಕೇಶ್. ಇನ್ನು ನಾವು ತೊಗೊಂಡ್ರು ಇಡಾಕೆ ಜಾಗಿಲ್ಲ ಅವನಂತ ಹೇಳಿ ಬಿಟ್ಟು ಬಂದೆ. ಬಟ್ ಭಾಳ ಚಂದಿದ್ದು. ಸಣ್ಣ ಹುಡುಗರು ಏನಾರ ಇದ್ದು ಅಂದ್ರೆ ಬಿಡಂಗಿನ ಇಲ್ಲ, ಅವನ್ನೆಲ್ಲ ತೊಗೊಂಡ ಬರ್ತಾರೆ ನೋಡ್ರಿ. ಆಲ್ಮೋಸ್ಟ್ ಫ್ಲವರ್ ಶೋ ಎಲ್ಲ ಸುತ್ತಾಡಿ ಇನ್ನೇನು ಹೊರಗೆ ಬರಾಕತ್ತಿದ್ವಿ. ಸೊ ಆಲ್ ಟೈಮ್ ಫೇವ್ರೇಟ್ ಅನಾನಸ್, ಪೈನಾಪಲ್ ಯಾರಿಗೆ ಸೇರ್ತೈತೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈ ಹಣ್ಣು ಸ್ವಲ್ಪ ಹುಳಿ ಸ್ವೀಟ್ ಇರ್ತೈತಲ್ಲ, ಹಾಗಾಗಿ ಅದನ್ನು ತೊಗೊಂಡು ತಿಂದ್ವಿ. ಅದಾದ್ಮೇಲೆ ನಾವು ಮತ್ತೆ ಮೆಟ್ರೋಯಿಂದ ವಿಜಯನಗರಕ್ಕೆ ಬಂದ್ವಿ. ಯಾಕಂದ್ರೆ ನನ್ನ ಹಸ್ಬೆಂಡ್ ಫಸ್ಟ್ ಇರ್ತಿರೋ ಏರಿಯಾನ ವಿಜಯನಗರ, ಅದನ್ನು ಅಜ್ಜಿಗೆ ತೋರಿಸುನು ಅಂತ ಹೇಳಿ ಬಂದ್ವಿ. ಆಮೇಲೆ ಫಸ್ಟ್ ಬಂದಿದ್ದ ಮ್ಯಾಗಿ ಅಡ್ಡ. ಇದು ನಮ್ಮ ಫೇವ್ರೇಟ್. ಯಾಕಂದ್ರೆ ನಾನು ಅಲ್ಲಿ ಸ್ವಲ್ಪ ದಿವಸ ಇದ್ನಿ ವಿಜಯನಗರನಾಗ. ಇಲ್ಲೇ ಹೋಗಿ ನಾವು ಮ್ಯಾಗಿ ಅದು ತಿಂತಿದ್ವಿ. ಇಲ್ಲೇ ಫ್ರೆಂಚ್ ಫ್ರೈಸ್, ಮಿಂಟ್ ಮೊಜಿಟೋ, ಆಮೇಲೆ ಮ್ಯಾಗಿ ಇದನ್ನೆಲ್ಲ ತೊಗೊಂಡ್ವಿ. ನಾವು 3 ಮಂದಿ ಕೂಡ ಸ್ವಲ್ಪ ತಿಂದ್ವಿ. ಅಜ್ಜಿಗೆ ಮ್ಯಾಗಿ ಎಲ್ಲ ಸೇರಂಗಿಲ್ಲ, ಬಟ್ ಫ್ರೆಂಚ್ ಫ್ರೈಸ್ ಅವ್ರಿಗೆ ಸೇರ್ತೈತಿ. ಹಾಗಾಗಿ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ವಿ. ಅವರು ಫ್ರೆಂಚ್ ಫ್ರೈಸ್ ಆಮೇಲೆ ಮಶ್ರೂಮ್ ಮ್ಯಾಗಿ ಎಲ್ಲ ತಿಂದಿಲ್ಲಿ ಭಾಳ ಎಂಜಾಯ್ ಮಾಡಿದ್ವಿ ನೋಡ್ರಿ. ಅಕಸ್ಮಾತ್ ನೀವು ಯಾರು ವಿಜಯನಗರನಾಗಿದ್ರಿ ಅಥವಾ ಅಲ್ಲೇ ಆಜು ಬಾಜು ಇದ್ರಿ ಅಂದ್ರೆ ಮ್ಯಾಗಿ ಅಡ್ಡ ಅಂತ ಐತಿ, ಅಲ್ಲಿ ಹೋಗುವೊಮ್ಮೆ ತಿಂದ್ರಿ. ಇಲ್ಲಿ ಭಾಳ ವೆರೈಟಿ ಮ್ಯಾಗಿ ಸಿಗ್ತಾವೆ. ಆಮೇಲೆ ಟೇಸ್ಟೂ ಮಸ್ತ್ ಇರ್ತೈತಿ. ನನ್ನ ಹಸ್ಬೆಂಡಿಗೆ ವಿಜಯನಗರ ಅಂದ್ರೆ ಫೇವ್ರೇಟ್ ಏರಿಯಾ ನೋಡ್ರಿ. ಯಾಕಂದ್ರೆ ಅಲ್ಲಿ ಸೇಮ್ ನಮ್ಮ ಊರಾಗ ಇದ್ದಂಗೆ ಅನಿಸ್ತೈತಿ. ಎಲ್ಲ ಉತ್ತರ ಕರ್ನಾಟಕದ ಊಟ ಸಿಗ್ತೈತಿ. ಆಮೇಲೆ ಅವರು ಫಸ್ಟ್ ಬ್ಯಾಚುಲರ್ ಇದ್ದಾಗ ಅಲ್ಲೇ ಇದ್ರು, ಹಾಗಾಗಿ ಅವ್ರಿಗೆ ಊಟದೇನು ಪ್ರಾಬ್ಲಮ್ ಆಗ್ತಿದ್ದಿದ್ದಿಲ್ಲ. ಬಟ್ ಈಗ ವೈಟ್ ಫೀಲ್ಡ್ ಎಲ್ಲ ಇಲ್ಲಿ ಊಟದ ಪ್ರಾಬ್ಲಮ್ ಭಾಳ ಐತೆ. ಯಾಕಂದ್ರೆ ನಮ್ಮ ಸೈಡ್ ಊಟ ಇರಂಗಿಲ್ಲ. ಸೊ ಅದ ಒಂದು ಪ್ರಾಬ್ಲಮ್. ಈಗ ನೆಕ್ಸ್ಟ್ ನೋಡ್ರಿ ಅಲ್ಲಿ ಮ್ಯಾಗಿ ಅಡ್ಡದಿಂದ ನಾವು ಬಂದಿರೋದು ಫೇಮಸ್ ಮಾರುತಿ ಮಂದಿರ ವಿಜಯನಗರ. ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ನಾವು ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಪ್ರಸಾದಕ್ಕಿಲ್ಲೇ ಪುಳಿಯೋಗರೆ ಕೊಟ್ಟಿದ್ರು. ಇಲ್ಲೇ ಪೊಂಗಲ್ ಆತ, ಪುಳಿಯೋಗರೆ ಅಥವಾ ಒಟ್ಟು ಏನಾರ ಒಂದು ಪ್ರಸಾದ ಕೊಟ್ಟಾರ ನೋಡ್ರಿ. ಎಷ್ಟ ಮಂದಿ ಹೋಗ್ರಿ ಒಟ್ಟ ಪ್ರಸಾದಕ್ಕೇನು ಕೊರತೆ ಇರಂಗಿಲ್ಲ. ಆಮೇಲೆ ಆನ್ ದ ವೇ ಅಜ್ಜಿಗೆ ಇವನ್ನೆಲ್ಲ ತೋರಿಸ್ಕೊಂತ ಬಂದ್ವಿ ನೋಡ್ರಿ. ಇಲ್ಲೇ ಬಸ್ ಸ್ಟಾಪ್ ಐತಿ, ಅದ್ರ ಎದುರುಗಡೆ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಐತಿ. ಆಮೇಲೆ ಗೋಬಿ ಅಂಗಡಿ ಐತಿ. ಖರೆ ನಾವು ಇವನ್ನೆಲ್ಲ ತಿಂದಿಲ್ಲ. ನಾವು ಹೋಗಿದ್ ಮೇನ್ ಏನಂದ್ರೆ ಗುರುಕೊಟ್ರೇಶ್ವರ್ ಬೆಣ್ಣೆದ್ ದೋಸೆ ತಿನ್ನಾಕ. ಇದು ಮಸ್ತ್ ಇರ್ತೈತಿ ನೋಡ್ರಿ. ಬಾಯಾಗಿಟ್ರೆ ಹಂಗೆ ಕರ್ಗುವಂಗಿರ್ತೈತಿ. ಇದು ದೋಸಾ ಅಂಗಡಿ ನಮ್ಮ ಫೇವ್ರೇಟ್. ಹಾಗಾಗಿ ಅಜ್ಜಿಗೂ ತಿನ್ನಿಸಿ ಟೇಸ್ಟ್ ಮಾಡ್ಸೋಣ ಅಂತ ಹೇಳಿ ಈ ದೋಸೆ ಅಂಗಡಿಗೆ ಕರ್ಕೊಂಡು ಹೋಗಿದ್ವಿ. ಸೊ ಇದಾಗಿತ್ತು ನಮ್ಮ ಫುಲ್ ಡೇದ್ದು. ಆಮೇಲೆ ಮುಂಜಾನೆ ಲಾಲ್ಬಾಗಿಂದ ಸ್ಟಾರ್ಟ್ ಆಗಿ ದೋಸಾಯಿಂದ ಮುಗೀತೆ ನೋಡ್ರಿ. ಸೊ ಫುಲ್ ಡೇ ಮಸ್ತ್ ಎಂಜಾಯ್ ಮಾಡಿದ್ವಿ. ನಿಮಗೂ ಈ ವಿಡಿಯೋ ಸೇರೈತೆ ಅನ್ಕೋತೇನೆ. ಸೇರಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಏನೋ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.